ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಲಾಗಿದೆ. ಒಟ್ಟು 10 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 6 ಮಂದಿ ಸರ್ಕಾರಿ ಅಧಿಕಾರಿಗಳು, ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಸಿದಂತಹ ಸರ್ಕಾರಿ ಅಧಿಕಾರಿಗಳು 10 ಮಂದಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನನ್ನ ಆರೋಪಿಗಳು ಕಬಳಿಸಿರ್ತಾರೆ. 30 ವರ್ಷದ ಹಿಂದೆ ಮಠಕ್ಕೆ ಕೊಡಲಾಗಿದ್ದಂತಹ 45 ಎಕರೆ ದಾನದ ಜಮೀನು. ಈ 45 ಎಕರೆ ಜಮೀನಿನ ಪೈಕಿ 6 ಎಕರೆ ಕಬಳಿಕೆ ಮಾಡಿದ್ರು ಅಧಿಕಾರಿಗಳು. 2 ಉಪ ತಹಶೀಲ್ದಾರ್, 2 ರೆವೆನ್ಯೂ ಇನ್ಸ್ಪೆಕ್ಟರ್ಗಳು, 2 ಗ್ರಾಮ ಲೆಕ್ಕಾಧಿಕಾರಿಗಳು ಈಗ ಸದ್ಯ ಅಂಧರಾಗಿದ್ದಾರೆ. ಕೆಂಗೇರಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಗೆ 4 ವಂಚಕರ ಬಂಧನ ಕೂಡ ಆಗಿದೆ. ಮತ್ತೊಬ್ಬನಿಗಾಗಿ ಕೆಂಗೇರಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನನ್ನ ಈ ಆರೋಪಿಗಳು ಕಬಳಿಸಿದ್ರು. 30 ವರ್ಷದ ಹಿಂದೆ ಮಠಕ್ಕೆ ಅಂತ ಕೊಡಲಾಗಿದ್ದಂತಹ ಜಮೀನು, ದಾನವಾಗಿ ನೀಡಲಾಗಿದ್ದಂತಹ 45 ಎಕರೆ ಜಮೀನು. ಆ 45 ಎಕರೆ ಜಮೀನಿನ ಪೈಕಿ 6 ಎಕರೆ ಜಮೀನನ್ನ ಈ ಅಧಿಕಾರಿಗಳು ಕಬಳಿಸಿದ್ದಾರೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ. ಬೇಗೂರು ಉಪ ತಹಶೀಲ್ದಾರ್ ಶಿವಪ್ರಸಾದ್, ಕೆಂಗೇರಿ ಉಪ ತಹಶೀಲ್ದಾರ್ ರವಿ, ಬೇಗೂರು ಗ್ರಾಮ ಲೆಕ್ಕಾಧಿಕಾರಿ ಶಿವಪ್ರಸಾದ್, ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಅರುಣ್, ಕೆಂಗೇರಿ ಗ್ರಾಮ ಲೆಕ್ಕಾಧಿಕಾರಿ ಸತೀಶ್ ಕುಮಾರ್ ಇವರನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್ ಜೋಸ್ವಾನ್, ಶ್ರೀನಿವಾಸ್, ನರೇಂದ್ರ ಬಂಧಿತರಾಗಿದ್ದಾರೆ. ಇನ್ನು ಮತ್ತೋರ್ವ ಆರೋಪಿ ನೆಲಮಂಗಲದ ನರೇಶ್ ಗೌಡ, ಆತನಿಗಾಗಿ ಹುಡುಕಾಟ ನಡೆದಿದೆ. 4 ವಂಚಕರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ರು. 6 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ವಂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸದ್ಯ 10 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 6 ಮಂದಿ ಅಧಿಕಾರಿಗಳು, 4 ಮಂದಿ ವಂಚಕರು. ಎಲ್ಲರೂ ಸೇರ್ಕೊಂಡು 6 ಎಕರೆ ಜಮೀನಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅದನ್ನ ಕಬಳಿಸಿಕೊಂಡಿದ್ರು. ಈಗ ಅವರ ಬಂಡವಾಳ ಬಯಲಾಗಿದೆ. ಇದರಲ್ಲಿ ಮತ್ತೋರ್ವನ ಹುಡುಕಾಟವೂ ಕೂಡ ನಡೆದಿದೆ. ಆತ ನರೇಶ್ ಗೌಡ, ನೆಲಮಂಗಲದ ನರೇಶ್ ಗೌಡ ಅಂತ ಹೇಳಲಾಗ್ತಾ ಇದೆ. ಮೃತ ಮೂಲ ಭೂಮಾಲೀಕನ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ ಮಾಡಿದ್ರು. ಆರೋಗ್ಯ ಸ್ವಾಮಿ ಎಂಬ ಮೂಲ ಮಾಲೀಕನ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ವಂಚಿಸಿದ್ದಾರೆ. ಸ್ಮಶಾನದಲ್ಲಿ ಆರೋಗ್ಯ ಸ್ವಾಮಿ ಎಂಬಾತನ ಸ್ಮಶಾನವನ್ನ ಹುಡುಕಿದ್ರಂತೆ ಈ ವಂಚಕರು. ಸ್ಮಶಾನದಲ್ಲಿ ಆರೋಗ್ಯ ಸ್ವಾಮಿ ಎಂಬ ಬೋರ್ಡ್ ಅನ್ನ ಹುಡುಕಿದ್ರು. ಸಂಬಂಧವೇ ಇಲ್ಲದ ವ್ಯಕ್ತಿ ಸಮಾಧಿಯನ್ನ ಹುಡುಕಿ ಆತನ ಕುಟುಂಬಸ್ಥರ ಸಂಪರ್ಕಕ್ಕೆ ಬಂದು ಕೆಂಗೇರಿಯಲ್ಲಿ ಫ್ರಾನ್ಸಿಸ್ ಜೋಸ್ವಾನ್ ಎಂಬ ಅಣ್ಣ ತಂಗಿ ಇವರನ್ನ ಹುಡುಕಿದ್ರು ಈ ವಂಚಕರು. ಮೂಲ ಮಾಲೀಕನ ಹೆಸರಿನಲ್ಲಿ ವಂಶವೃಕ್ಷವನ್ನ ಸೃಷ್ಟಿ ಮಾಡಿ 6 ಎಕರೆ ಮಠದ ಆಸ್ತಿಯನ್ನ ಕಬಳಿಕೆ ಮಾಡಿದ್ದಾರೆ. ನೋಡಿ, ಈ 6 ಎಕರೆ ಭೂಮಿಯನ್ನ ಕಬಳಿಕೆ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ ಅಂತ. ದಾಖಲಾತಿಯನ್ನ ಪಡೆದು ಪೌತಿ ಖಾತೆಯನ್ನ ಮಾಡ್ಕೊಂಡಿದ್ರು ಅಧಿಕಾರಿಗಳು. ಕೆಂಗೇರಿ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ರಿಂದ ತನಿಖೆ ಆಗಿ ಈಗ 10 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಬೇಗೂರು ಉಪ ತಹಶೀಲ್ದಾರ್ ಶಿವಪ್ರಸಾದ್, ಕೆಂಗೇರಿ ಉಪ ತಹಶೀಲ್ದಾರ್ ರವಿ, ಬೇಗೂರು ಗ್ರಾಮ ಲೆಕ್ಕಾಧಿಕಾರಿ ಶಿವಪ್ರಸಾದ್, ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಮತ್ತು ಅರುಣ್, ಕೆಂಗೇರಿ ಗ್ರಾಮ ಲೆಕ್ಕಾಧಿಕಾರಿ ಸತೀಶ್ ಕುಮಾರ್ ಇವರನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್ ಜೋಸ್ವಾನ್, ಶ್ರೀನಿವಾಸ್, ನರೇಂದ್ರ ಈ 4 ಈ ಅಧಿಕಾರಿಗಳ ಜೊತೆ ಇದ್ದಂಥವರು ವಂಚಕರು. ಮತ್ತೋರ್ವ ಆರೋಪಿ ನರೇಶ್ ಗೌಡ, ನೆಲಮಂಗಲದ ನರೇಶ್ ಗೌಡ, ಆತ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೆದಿದೆ. ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು 45 ಎಕರೆ ದಾನದ ಜಮೀನು, ಅದನ್ನ ಎಷ್ಟು ನೀಟಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಬಳಿಸ್ಕೊಂಡಿದ್ದಾರೆ.
ಸೊ ಹೇಗೆ ನಡೀತು ಕಾರ್ಯಾಚರಣೆ, ಹೇಗೆ ಗೊತ್ತಾಯ್ತು ಇಲ್ಲಿ ಕಬಳಿಕೆ ಆಗಿದೆ ಅನ್ನುವಂತಹ ವಿಚಾರ? ವೀಣಾ, ಇದು ಪ್ರಕರಣ ಬಯಲಿಗೆ ಬಂದಂತದ್ದು ಮಠದ ಏನೊಂದು ಅವರು ನಡೆಸಿದಂತ ಒಂದು ಪ್ರತಿನಿತ್ಯ ಏನು ಚೆಕ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಕಳೆದ 1 ವರ್ಷದ ಹಿಂದೆ ಈ ಒಂದು ವಿಚಾರ ಗೊತ್ತಾಗುತ್ತೆ. ಇದರ ಪೂರ್ವಾಪರ ಪರಿಶೀಲನೆ ಮಾಡೋದಕ್ಕೆ ಇಷ್ಟು ಕಾಲಾವಕಾಶ ಇವ್ರಿಗೆ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಆರೋಪಿಗಳು ವಂಚನೆ ಮಾಡುವಂತಹ ರೀತಿ ನೋಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರು ಸರ್ಕಾರ ಕೊಟ್ಟಂತಹ ದಾಖಲಾತಿಗಳನ್ನೇ ಏನು ಒರಿಜಿನಲ್ ದಾಖಲಾತಿಗಳನ್ನೇ ಮಾಡ್ಕೊಂಡಿರ್ತಾರೆ. ಆದ್ರೆ ಅದಕ್ಕೆ ಕೊಟ್ಟಂತಹ ಅಂದ್ರೆ ಆ ದಾಖಲಾತಿಗಳನ್ನ ಮಾಡಿಸ್ಕೊಳ್ಳೋದಿಕ್ಕೆ ಏನು ಪೌತಿ ಖಾತೆಯನ್ನ ಮಾಡಿಸ್ಕೊಳ್ಳೋದಿಕ್ಕೆ ಮಾಡಿದಂತಹ ಒಂದು ಕೃತ್ಯ ಏನಿದೆ ಅದು ನಿಜಕ್ಕೂ ಸಾಕಷ್ಟು ಆ ಪೊಲೀಸರನ್ನೇ ಆಶ್ಚರ್ಯಕ್ಕೀಡು ಮಾಡಿರುವಂತದ್ದು. ಇವರು ಅಂದ್ರೆ ಮೂಲ ಮಾಲೀಕರು ಯಾರು ಈ ಹಿಂದೆ 1970ರ ಅವಧಿಯಲ್ಲಿ ತೀರೋಗಿದ್ದಂತ ಆರೋಗ್ಯ ಸ್ವಾಮಿ ಎಂಬುವಂತ ವ್ಯಕ್ತಿಯನ್ನ ಹುಡುಕ್ತಾರೆ. ಮೊದಲಿಗೆ ಅಂದ್ರೆ ಇವ್ರಿಗೆ ಆರೋಗ್ಯ ಸ್ವಾಮಿ ಎಂಬುವಂತ ಹೆಸರು ಮಾತ್ರ ಬೇಕಾಗಿರುತ್ತೆ. ಯಾಕಂದ್ರೆ ಈ ಒಂದು ಏನು ಜಮೀನ್ ಏನಿದೆ ಅದು ಅವರ ಹೆಸರಲ್ಲಿ ಇರುತ್ತೆ. ಹೀಗಾಗಿ ಯಾರೋ ಒಬ್ಬ ಬೇಗೂರು ಠಾಣಾ ವ್ಯಾಪ್ತಿಯ ಒಬ್ಬ ಆರೋಗ್ಯ ಸ್ವಾಮಿ ಎಂಬುವಂತ ವ್ಯಕ್ತಿ ಅದರಲ್ಲೂ ಇವರು ಹುಡುಕುವಂತದ್ದು ಈ ಸ್ಮಶಾನದಲ್ಲಿ ಹೋಗಿ ಆ ಹೆಸರುಗಳನ್ನ ಹುಡುಕ್ತಾರೆ. ಆ ಸ್ಮಶಾನದಲ್ಲಿ ಯಾರೋ ಹೆಸರು ಆರೋಗ್ಯ ಸ್ವಾಮಿ ಅಂತ ಇರುತ್ತೆ, ಆತನನ್ನ ಇವರ ಜಮೀನಿನ ಮಾಲೀಕರು ಅಂತೇಳಿ ಆಯ್ಕೆ ಮಾಡಿಕೊಂಡು ಅವರ ಮಕ್ಕಳ ಹೆಸರಲ್ಲಿ ಒಂದು ಪೌತಿ ಖಾತೆಯನ್ನ ಮಾಡಿಸ್ಕೊಂಡಿರುವಂತದ್ದು. ಈ ಫ್ರಾನ್ಸಿಸ್ ಮತ್ತೆ ಜೋಸ್ವಾನ್ ಏನಿದ್ದಾರೆ ಈ ಇಬ್ಬರು ಅಣ್ಣ ತಂಗಿ ಅಂತ ಹೇಳಿ ಇವರಿಬ್ಬರ ಹೆಸರಲ್ಲಿ ಒಂದು ಪೌತಿ ಖಾತೆಯನ್ನ ಮಾಡಿಸ್ಕೊಳ್ತಾರೆ. ನಂತರ ಅದನ್ನ ಒಂದು ರಿಜಿಸ್ಟ್ರಿ ಕಚೇರಿಯಲ್ಲಿ ಒಂದು ಇವರು ಅಧಿಕೃತವಾಗಿ ಪೌತಿ ಖಾತೆಯನ್ನ ಮಾಡಿಸ್ಕೊಂಡಿರುವಂತ ಅದಕ್ಕೆ ಈ ತಹಸೀಲ್ದಾರ್ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು, ಕೆಂಗೇರಿಯ ಒಂದಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಬೇಗೂರಿನ ಅಧಿಕಾರಿಗಳು ಮೊದಲು ದಾಖಲಾತಿಯನ್ನ ಮಾಡಿಕೊಟ್ರೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಜಮೀನು ಬರುತ್ತೆ. ಇದಕ್ಕೆ ಆ ಅಧಿಕಾರಿಗಳು ಅಲ್ಲಿದ್ದಂತಹ ಸರ್ಕಾರಿ ಅಧಿಕಾರಿಗಳು ಅದು ನಕಲಿ ದಾಖಲಾತಿ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಪೌತಿಯನ್ನ ಮಾಡಿಕೊಟ್ಟಿರುವಂತದ್ದು. ಈ ಸಂಬಂಧ ಏನೊಂದು ಕೆಂಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಾರೆ. ಮೊದಲು ಈ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣದ ತನಿಖೆಯನ್ನ ಜಗದೀಶ್ ಅವ್ರಿಗೆ ಕೊಡ್ತಾರೆ. ಈ ಸಂಬಂಧ ಅವರು ಒಂದು ಪೂರ್ವಾಪರ ಪರಿಶೀಲನೆ ಮಾಡಿ ಸಾಕಷ್ಟು ದಾಖಲಾತಿಗಳನ್ನ ತೆಗೆದು ಸಾಕಷ್ಟು ಎಫರ್ಟ್ ಅನ್ನ ಹಾಕಿ ಕೊನೆಗೂ ಕೂಡ ಈ ಆರೋಪಿಗಳ ಕೃತ್ಯವನ್ನ ಬಯಲಿಗೆ ಎಳೆದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ನರೇಶ್ ಗೌಡ ಏನಿದ್ದಾನೆ ಆತ ಈಗಾಗಿ ಅಪ್ಕಾನಿಂಗ್ ಆಗಿರುವಂತದ್ದು. ಆತನಿಗಾಗಿ ಕೂಡ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಒಟ್ಟು 6 ಎಕರೆ ಜಮೀನನ್ನ ಇವರು ಕಬಳಿಕೆ ಮಾಡಿರ್ತಾರೆ. ಸುಮಾರು 120 ಕೋಟಿ ಬೆಲೆಯ 6 ಎಕರೆ ಜಮೀನದು. ಬೆಂಗಳೂರಿನಲ್ಲಿ ಲ್ಯಾಂಡ್ ರೇಟ್ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಹೀಗಾಗಿ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಮಠದವರಿಂದ ಒಂದು ದೂರನ್ನ ಪಡೆದು ಈ ಒಂದು ಪ್ರಕರಣವನ್ನ ಭೇದಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.